ಮಳೆ ಮತ್ತು ಪರಿಸರದಲ್ಲಾದ ಬದಲಾವಣೆಯಿಂದ ಮೀನುಗಳ ಮಾರಣ ಹೋಮವಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಮಳೆ ಮತ್ತು ಪರಿಸರದಲ್ಲಾದ ಬದಲಾವಣೆ. ಬೆಂಗಳೂರಿನಲ್ಲಿ ಮೀನುಗಳ ಮಾರಣ ಹೋಮ. ಕಲ್ಕೆರೆ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿರುವಂತದ್ದು. ಕೆರೆ ನೀರಿನಲ್ಲಿ ಆಮ್ಲಜನಕದ ಕೊರತೆ ಹಿನ್ನೆಲೆ ಕೆರೆ ಮೀನುಗಳ ಮಾರಣ ಹೋಮ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಕೆರೆ ಮೀನುಗಳ ಮಾರಣ ಹೋಮ ಎಂಬ ಶಂಕೆ ವ್ಯಕ್ತವಾಗಿರುವಂತದ್ದು. ಮಳೆ ನೀರಿನಲ್ಲಿ ಚರಂಡಿ ನೀರು ಮಿಶ್ರಣ ಸೇರಿರುವ ಶಂಕೆ ವ್ಯಕ್ತವಾಗಿದೆ. ಮೀನುಗಳ ಸಾವಿಂದ ಕೆರೆ ಸುತ್ತಮುತ್ತ ಕೆಟ್ಟ ದುರ್ವಾಸನೆ ಬರ್ತಿರುವಂತದ್ದು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಮೀನು ಸಾಗುತ್ತಿದ್ದ ಗುತ್ತಿಗೆದಾರರು ಮೀನುಗಳ ಸಾವಿನಿಂದ ಗುತ್ತಿಗೆದಾರರು ಕಂಗಾಲಾಗಿ ಹೋಗಿದ್ದಾರೆ. ಕಲ್ಕೆರೆ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಆಗಿರುವಂತದ್ದು. ಭಾರೀ ಮಳೆ ಮತ್ತು ಪರಿಸರದಲ್ಲಾದ ವ್ಯತ್ಯಾಸಗಳಿಂದ ಮೀನುಗಳು ಸಾವನ್ನಪ್ಪಿವೆ. ನೀರಿನಲ್ಲಿ ಆಮ್ಲಜನಕದ ಕೊರತೆ ಹಿನ್ನೆಲೆ ಮೀನುಗಳು ಸಾವನ್ನಪ್ಪಿವೆ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಿರುವಂತದ್ದು. ವಿಷಮಯ ಅಂಶಗಳಿಂದಲೂ ಸಾವಿರಾರು ಮೀನು ಸಾವನ್ನಪ್ಪಿರುವ ಸಾಧ್ಯತೆ ಇದೆ. ಕಳೆದೆರಡು ದಿನಗಳಲ್ಲಿ ಸಾವಿರಾರು ಮೀನುಗಳು ಸಾವನ್ನಪ್ಪಿದ್ದು, ಮೀನುಗಳ ಸಾವಿಂದ ಕೆರೆ ಸುತ್ತಮುತ್ತ ಕೆಟ್ಟ ದುರ್ವಾಸನೆ ಉಂಟಾಗ್ತಿದೆ. ಇನ್ನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗುತ್ತಿಗೆದಾರರು ಈ ಮೀನುಗಳನ್ನ ಸಾಕ್ತಿದ್ರು. ಆದರೆ ಮೀನುಗಳ ಸಾವಿನಿಂದ ಈಗ ಗುತ್ತಿಗೆದಾರರು ಕಂಗಾಲಾಗಿ ಹೋಗಿದ್ದಾರೆ. ಕಲ್ಕೆರೆ ಕೆರೆಗೆ 4 ಟನ್ಗೂ ಅಧಿಕ ಮೀನಿನ ಮರಿಯನ್ನ ಬಿಡಲಾಗಿತ್ತು. ಉತ್ತಮ ಗಾತ್ರದಲ್ಲಿ ಮೀನುಗಳು ಕೂಡ ಬೆಳವಣಿಗೆಯಾಗಿತ್ತು. ಆಮ್ಲಜನಕದ ಕೊರತೆ ಉಂಟಾಗಿ 2 ಟನ್ಗೂ ಹೆಚ್ಚಿನ ಮೀನು ಸಾವನ್ನಪ್ಪಿರುವಂತದ್ದು. ನಿನ್ನೆ ಅಷ್ಟೇ ಅವತಾರ ಹಿಂಗಾಗಿತ್ತಾ? ಮೊದಲೇನಿಲ್ಲ ರೀ, ಹೊಸ